ಜಿಲ್ಲಾಡಳಿತ ಬೆಳಗಾವಿ ಹಾಗೂ ತಾಲೂಕು ಆಡಳಿತ ಸವದತ್ತಿ ಕಂದಾಯ ಇಲಾಖೆ ವತಿಯಿಂದ ಸನ್ಮಾನ್ಯ ಶ್ರೀ ವಿಶ್ವಾಸ್ ವಸಂತ್ ವೈದ್ಯ ಶಾಸಕರು ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರ ಇವರ ಅಧ್ಯಕ್ಷತೆಯಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣಾ ಕಾರ್ಯಕ್ರಮವನ್ನು ಸವದತ್ತಿ ತಹಶೀಲ್ದಾರ್ ಸಭಾಂಗಣದಲ್ಲಿ ದಿನಾಂಕ 2/6/2025 ಮುಂಜಾನೆ 10 ಗಂಟೆಗೆ ಅಧ್ಯಕ್ಷತೆ ಶಾಸಕರು ವಿಶ್ವಾಸ್ ವಸಂತ್ ವೈದ್ಯ, ಸವದತ್ತಿ ತಾಲೂಕಾ ದಂಡಾಧಿಕಾರಿಗಳು ಮಲ್ಲಿಕಾರ್ಜುನ್ ಹೆಗ್ಗಣ್ಣನವರ್ ಯರಗಟ್ಟಿ, ತಾಲೂಕಾ ದಂಡಾಧಿಕಾರಿಗಳು MV ಗುಂಡಪ್ಪನವರ್, ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯದರ್ಶಿಗಳು ಅಶೋಕ್ ಗುಡುಗುಂಟೆ, ಉಪ ತಹಶೀಲ್ದಾರ್ ಮಠದ್ ಕ್ರೈಮ್ PSI ಲಕ್ಷ್ಮಣಗೌಡ ಸವದತ್ತಿ, APMC ಅಧ್ಯಕ್ಷರು ಚಂದ್ರು ಜಬ್ರಿ, BN ಪ್ರಬಣ್ಣನವರ್, ಮಲ್ಲು ಜಕಾತಿ, ಕಾಂಗ್ರೆಸ್ ಅಧ್ಯಕ್ಷರು ಮಂಜು ಪಾಂಚಂಗಿ, ಪ್ರವೀಣ್ ರಾಮಪ್ಪನವರ್, ನಾಗಪ್ಪ ಬಡಪ್ಪನವರ್, DD ಟೋಪೋಜಿ, ಡಾಕ್ಟರ್ ಸಬ್ಮಿಸ್ ಯಲ್ಲಪ್ಪ, ಗೋರಂಕೋಳ, ಶಶಿಧರ್, ಒನಕಿ ಬಸವರಾಜ್, ತಳವಾರ್, ರಾಮಚಾರಿ, ಲಂಬಾಣಿ. ವರದಿ K1 TV ಕನ್ನಡ. ಕರ್ನಾಟಕ ಸರ್ಕಾರ ತಂದಿರುವಂಥ ಯೋಜನೆ ವಿಶೇಷವಾದಂಥ ಯೋಜನೆ ಮಾನ್ಯ ಕಂದಾಯ ಸಚಿವರು ಸರ್ಕಾರದ ಕಂದಾಯ ಸಚಿವರಾದ ಚಿಕ್ಕಬಳ್ಳೇಗೌಡರವರು ಗ್ರಾಮಸ್ಥರಲ್ಲಿ ಕೆಲಸ ಮಾಡುವಂಥ ಗ್ರಾಮ ಆಡಳಿತಗಳಿಗೆ ಅಪ್ಗ್ರೇಡೇಷನ್ ಲ್ಯಾಪ್ಟಾಪನ್ನು ಕೊಟ್ಟು ಎಲ್ಲ ಏನಾದರೂ ಯೋಜನೆ ಆನ್ಲೈನ್ ಮುಖಾಂತರ ಮಾಡಬೇಕು ಅಂತೇಳಿ ಬಹಳಷ್ಟು ಅತ್ಯುತ್ತಮವಾದ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಈಗಾಗಲೇ ಬಹಳಷ್ಟು ವಿಷಯಗಳನ್ನು ನಮ್ಮ MS ವೆಂಕಟರವರು ಹೇಳಿದ್ದಾರೆ. ವಿಶೇಷವಾಗಿ ನಮ್ಮ ಜನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಂತ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಂದಾಯ ಸಚಿವರು ಎಲ್ಲ ಸಾರ್ವಜನಿಕರಿಗೆ, ರೈತರಿಗೆ ಬಹಳಷ್ಟು ಅನುಕೂಲ ಆಗುವಂಥ ಕೆಲಸಗಳನ್ನ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ತಹಶೀಲ್ದಾರ್ ಹೇಳಿದಾಗೆ 1 ರೂಪಾಯಿ ಅಪ್ಲಿಕೇಶನ್ ತಂದಿದ್ದು ಬಹಳಷ್ಟು ಜನ ರೈತರಿಗೆ ಬಹಳಷ್ಟು ಅನುಕೂಲವಾಗುವುದು. ಸುಮಾರು 50,000 1 ಲಕ್ಷ ರೂಪಾಯಿ ಒಂದು ಅಕೌಂಟ್ಗೆ ಖರ್ಚಾಗುವಂಥ ಸಂದರ್ಭದಲ್ಲಿ ಮಧ್ಯವರ್ತಿಗಳ ಅವಳಿ ಬಹಳಷ್ಟು ಕಡಿಮೆ ಆಗಿ ನೇರವಾಗಿ ಆ ಅಪ್ಲಿಕೇಶನ್ನಲ್ಲಿ ಅವರು ಕೂಲಿಯಾಗಿ ಉತ್ತರವನ್ನು ನೋಡುವಂಥ ಕೆಲಸವನ್ನು ನಮ್ಮ ಸಚಿವರು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಹಳಷ್ಟು ಕಮ್ಮಿ ಆಗ್ತದೆ. ವಿಶೇಷವಾಗಿ ಗ್ರಾಮ ಆಡಳಿತ ವಿಲೇಜ್ ಗೌರ್ಮೆಂಟ್ ಗ್ರಾಮಾಡಳಿತಗಳಿಗೆ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಅವರು ವಿಶೇಷವಾದ ಕೊಠಡಿಯನ್ನು ಕೂಡ ನಿರ್ಮಾಣ ಮಾಡಿಕೊಡ್ತೀನಿ ಅಂತ ಕೂಡ ಈಗಾಗಲೇ ಒಂದು ಆಶ್ವಾಸನೆ ಕೂಡ ನೀಡಿದ್ದಾರೆ. ಅದಕ್ಕೂ ಬೇಗನೆ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಪ್ರಯತ್ನವನ್ನು ಖಂಡಿತವಾಗಲೂ ನಮ್ಮ ಸರ್ಕಾರ ಮಾಡ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಇಲ್ಲಿರ್ತಕ್ಕಂಥ ನಮ್ಮ ಯಲ್ಲಮ್ಮ ತಾಂಡಾದ ಒಂದು ಕಂದಾಯ ಗ್ರಾಮವನ್ನು ಮಾಡಿ ಅದಷ್ಟು ಬೇಗನೆ ನಾವು ಮತ್ತು ನಮ್ಮ ಸಚಿವರು ಸೇರಿ ಅವರಿಗೆ ಒಂದು ಕಂದಾಯ ಪತ್ರ ವಿತರಣೆ ಕೂಡ ಅದಷ್ಟು ಬೇಗನೆ ಮಾಡುವಂಥ ಕೆಲಸವನ್ನು ನಾವು ಖಂಡಿತವಾಗಲೂ ಮಾಡ್ತೇವೆ. ಜೊತೆಗೆ ನಮ್ಮ ಕ್ಷೇತ್ರದ ಅವಳಿ ತಾಲೂಕಾಗಿರುವಂಥ ಇನ್ನೊಂದು ತಾಲೂಕಾಗಿರುವಂಥ ಯರಗಟ್ಟಿ ತಾಲೂಕಿಗೆ ಈ ಒಂದು ನಮ್ಮ ಸರ್ಕಾರದಲ್ಲಿ ಸುಮಾರು 8,60,00,000 ವೆಚ್ಚದಲ್ಲಿ 10 ಎಕರೆ ಜಾಗದಲ್ಲಿ ಒಂದು ಅತ್ಯುತ್ತಮವಾದ ಸುಸಜ್ಜಿತವಾದ ಆಡಳಿತ ಸೌಧವನ್ನು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ನಮಗೆ ಸ್ಯಾಂಕ್ಷನ್ ಕೂಡ ನೀಡಿದ್ದಾರೆ. ಅದಷ್ಟು ಸುಮಾರು 1-1.5 ವರ್ಷದಲ್ಲಿ ಎಲ್ಲ ಇಲ್ಲಿ ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ಖಂಡಿತವರು ಮಾಡುವಂಥ ಪ್ರಯತ್ನ ಮಾಡ್ತೇವೆ. ಈಗಾಗಲೇ ಬಹಳಷ್ಟು ಸುಮಾರು 60-70 ಕಿಲೋಮೀಟರ್ ದೂರದಿಂದ ಬರಬೇಕಾಗುತ್ತೆ. ಬೆಳ್ಳಿಕೇರಿ, ದಾಸನಾಳ, ಮೂಳ್ಯಾಳ, ಗೊರಗುಂದಿ, ಗೋಳ್ಕಡಬಿ, ಕಡಬಿ, ಮಡಂಗಿರಿಯವರಿಗೆ ಇಲ್ಲಿ ಬರಲಿಕ್ಕೆ ಬಹಳಷ್ಟು ದೊಡ್ಡದಾಗುವ ಸಂದರ್ಭದಲ್ಲಿ ನಮ್ಮ ಇಬ್ಬರು ಹೆಗ್ಗಡವರಾಗಿರ್ಬೋದು ಮತ್ತು ಮೊನ್ನೆ ಗುಂಡಪ್ಪನವರನ್ನ ವಿಚಾರ ಮಾಡಿ ಇಲ್ಲಿರ್ತಕ್ಕಂಥ ಮೊದಲಿಗೆ ರೆಕಾರ್ಡ್ ಆಫೀಸನ್ನ ಆ ತಾಲೂಕಿನ ಎಲ್ಲ ಡಾಕ್ಯುಮೆಂಟ್ಸನ್ನ ಎಲ್ಲ ಸಾರ್ಟ್ಔಟ್ ಮಾಡಿ ಅದೊಂದು ರೆಕಾರ್ಡನ್ನು ಮಾಡಿ ಉದ್ಘಾಟನೆ ಕೂಡ ಈಗಾಗಲೇ ಮಾಡಿದ್ದಾರೆ. ಅದಷ್ಟು ಬೇಗನೆ ಸರ್ವೆ ಆಫೀಸ್ ಕೂಡ ರಿಜಿಸ್ಟ್ರೇಟ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಬಂದಿದ್ದೀವಿ. ನಾವು ಕೂಡ ಗ್ರಾಮಾಡಳಿತಗಳಾಗಿರ್ಬೋದು, ರೈತರುಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ನಿರಂತರಾಗಿರ್ಬೋದು, ಎಲ್ಲರೂ ನಾವು ಕೂಡ ಒಂದು ಸರ್ಕಾರದ ಸೇವೆಯನ್ನು ಕೆಲಸ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಒಂದು ಪ್ರಯತ್ನವನ್ನು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ಮಾಡಿ ಸರ್ಕಾರ ಎಲ್ಲ ರೀತಿಯಿಂದ ನಮಗೆ ಅನುಕೂಲ ಮಾಡ್ತಾ ಇದೆ. ನಾವು ಸರ್ಕಾರಿ ಒಂದು ಸೇವಕರಾಗಿ ನಮ್ಮ
ಮುಂದೆ ಹೇಳ್ತಾ ಇದ್ದೀನಿ. ಸಾರ್ವಜನಿಕರಿಗೆ ಬಹಳಷ್ಟು ಅನುಕೂಲವಾಗುವ ಕೆಲಸವನ್ನು ತಾವು ಮಾಡಬೇಕು. ಯಾವುದೇ ರೀತಿಯ ತೊಂದರೆ ಆಗದಾಗೆ ನಾವು ಗಮನಿಸಬೇಕು. ಯಾವುದಾದ್ರೂ ಏನಾದರೂ ಸಮಸ್ಯೆಗಳು ಬಂದರೆ ಅದನ್ನು ತ್ವರಿತಗತಿಯಲ್ಲಿ ನಿವಾರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಭಾಳ ತಿಳಿಸ್ಬೇಡ್ರಿ. ಇವತ್ತು ನಾಳೆ ಬಾ ನಾಳೆ ಬಾ ಅಂತೇಳಿ ಭಾಳ ತಿಳಿಸೋದ್ರಿಂದ ಸಾರ್ವಜನಿಕರು ಏನಾದರೂ ಬಂದರೆ ಅದಕ್ಕೆ ಖಂಡಿತ ಅವರು ಮುಂದಿನ ದಿನಮಾನದ ಕ್ರಮವನ್ನು ಕೂಡ ತೆಗೆದುಕೊಳ್ತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ನನಗೆ ವಿತರಣೆ ಲ್ಯಾಪ್ಟಾಪ್ ವಿತರಣೆ ಮಾಡಿ ಅವಕಾಶ ಕೊಟ್ಟಂತ ಎಲ್ಲ ಕಂದಾಯ ಸಿಬ್ಬಂದಿಗೆ ತಹಸೀಲ್ದಾರರಿಗೆ ನನ್ನ ಧನ್ಯವಾದಗಳು ಅರ್ಪಿಸಿ ನಾನು ಮಾತು